ಶಿವಮೊಗ್ಗದ ಭದ್ರಾವತಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನ ಕೂಗಲಾಗಿದೆ. ಈದ್ ಮಿಲಾದ್ ಮೆರವಣಿಗೆ ವೇಳೆ ಪಾಕ್ ಪರ ಘೋಷಣೆ ಕೂಗಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾ ಇರುವಂತಹ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಭದ್ರಾವತಿಯ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ನಿನ್ನೆ ಸಂಜೆ ಭದ್ರಾವತಿಯಲ್ಲಿ ನಡೆದಿದ್ದಂತಹ ಈದ್ ಮಿಲಾದ್ ಮೆರವಣಿಗೆ ಭದ್ರಾವತಿ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಡಿಯೋ ಸತ್ಯಾಸತ್ಯತೆ ಜೊತೆಗೆ ಘೋಷಣೆ ಕೂಗಿದವರಿಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ನಾಚಿಕೆ ಆಗ್ಬೇಕು ಇಂಥವರಿಗೆಲ್ಲ ಪಾಕಿಸ್ತಾನದ ಪರ ಘೋಷಣೆ ಕೂಗ್ತಾರೆ ಅಂತಂದ್ರೆ, ಇಲ್ಲಿ ಅನ್ನ ತಿನ್ಕೊಂಡು ಇಲ್ಲಿ ನೀರು ಕುಡ್ಕೊಂಡು ಇಲ್ಲಿ ಬದುಕೊಂಡು ಪಾಕಿಸ್ತಾನದ ಪರ ಘೋಷಣೆ ಕೂಗ್ತಾರೆ ಅಂತಂದ್ರೆ ಇವ್ರು ಯಾರು ಕೂಡ ಇಲ್ಲಿ ಬದುಕೋಕೆ ಅರ್ಹರಲ್ವೇ ಅಲ್ಲ. ಇವ್ರನ್ನೆಲ್ಲರನ್ನೂ ಕೂಡ ತೆಗೆದುಕೊಂಡು ಪಾಕಿಸ್ತಾನದ ಗಡಿಗೆ ಬಿಟ್ಬಿಟ್ಟು ಬಂದ್ಬಿಡ್ಬೇಕು, ಅಲ್ಲೇ ಬದುಕೊಂಡು ಸಾಯಿರಿ ಅಂತ ಹೇಳಿ. ಬಟ್ ಆದ್ರೆ ಇಲ್ಲಿದ್ಕೊಂಡು ಇಲ್ಲಿ ಅನ್ನ ತಿನ್ಕೊಂಡು ಇಲ್ಲಿ ನೀರು ಕುಡ್ಕೊಂಡು ಪಾಕಿಸ್ತಾನದ ಪರ ಘೋಷಣೆ ಮಾಡ್ತಾರೆ ಅಂತಂದ್ರೆ, ಪಾಕಿಸ್ತಾನದ ಪರ ಘೋಷಣೆ ಕೂಗ್ತಾ ಇದ್ದಾರೆ ಅಂತಂದ್ರೆ ಪಾಕಿಸ್ತಾನಕ್ಕೆ ಎಷ್ಟು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ ಇವರೆಲ್ಲರೂ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಪರ ಗುಂಪಲ್ ಗೋವಿಂದ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಒಬ್ರೋ ಇಬ್ರೋ ಅಲ್ಲ, ಅಲ್ಲಿ ವಿಡಿಯೋವನ್ನ ಗಮನಿಸಿದ್ರೆ 4-5 ಜನ ಒಮ್ಮೆಲೆ ಕೂಗ್ತಾ ಇರುವಂತಹ ವಿಡಿಯೋ ಇದು. ಇವತ್ತು ಬೆಳಗ್ಗೆ ಸುಮಾರು 8-8:30 ಅಷ್ಟೊತ್ತಿಗೆ ಒಂದು 12 ಸೆಕೆಂಡಿನ ಒಂದು ವಿಡಿಯೋ ನಮ್ಮ ಗಮನಕ್ಕೆ ಬರುತ್ತೆ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಇದು ವೈರಲ್ ಆಗ್ತಾ ಇದೆ. ಆ ವಿಡಿಯೋ ನಿನ್ನೆ ಭದ್ರಾವತಿಯ ಮೆರವಣಿಗೆ ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತಂದು ವಿಡಿಯೋನ ಕ್ಲೈಮ್ ಮಾಡ್ತಾ ಇದ್ದಾರೆ. ಪ್ರೋ ಪಾಕಿಸ್ತಾನ್ ಸ್ಲೋಗನ್ಸ್ನ ಕೂಗಿದ್ದಾರೆ ಅಂತಲೂ ಕೂಡ ಆ ವಿಡಿಯೋನಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ನಾವು ನಮ್ಮ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಮಾಡ್ಕೊಂಡಿದ್ದೀವಿ. ಆ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ ಏನು ಎತ್ತ ಅಂತಂದು ಕೂಡ ಐಡೆಂಟಿಫಿಕೇಷನ್ ಮಾಡ್ತಾಯಿದ್ದೀವಿ. ಈ ಒಂದು ಪ್ರಕರಣನ ಭಾಳ ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ದೀವಿ. ಯಾವಾಗ ವಿಡಿಯೋ ಆಗಿದೆ, ಎಲ್ಲಿ ಆಗಿದೆ, ಯಾರು ವಿಡಿಯೋ ಮಾಡಿದ್ದಾರೆ, ಆ ಕಂಪ್ಲೀಟ್ ವಿಡಿಯೋದು ಫುಟೇಜು ಎಲ್ಲದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಅಂತಂದು 3 ಟೀಮ್ಗಳನ್ನ ಮಾಡಿದ್ದೀವಿ. 3 ಜನ ಇನ್ಸ್ಪೆಕ್ಟರ್ ಹೆಡೆಡ್ ಟೀಮ್ಸನ್ನು ಮಾಡಿದ್ದೀವಿ. ಆ ವಿಡಿಯೋನ FSLಗೂ ಕೂಡ ಇಮಿಡಿಯೇಟ್ಲಿ ಈಗಾಗಲೇ ಕಳಿಸ್ಕೊಟ್ಟಿದ್ದೀನಿ. ಮುಂದಿನ ಕ್ರಮ ನಾವು ತಗೊಳ್ತಾ ಇದ್ದೀವಿ. ಈಗ ಮೊದಲನೇದಾಗಿ ವಿಡಿಯೋ ಎಲ್ಲಿ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾವಾಗಾಗಿದೆ, ಇದೆಲ್ಲದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಟ್ ದಿ ಸೇಮ್ ಟೈಮ್ ಒಂದು ಟೀಮನ್ನು ಯಾರಿದ್ದಾರೆ ಆ ವಿಡಿಯೋದಲ್ಲಿ ಅದನ್ನು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಅಂತಲೇ ಇಟ್ಟಿದ್ದೀವಿ. ಸೊ ಅವ್ರನ್ನ ಇಮಿಡಿಯೇಟ್ಲಿ ನಾವು ಸೆಕ್ಯೂರ್ ಮಾಡ್ತೀವಿ. ಸೆಕ್ಯೂರ್ ಮಾಡಿದ ನಂತರ ಈಗಿನ್ನೂ 1-1.5 ಗಂಟೆ ಆಗಿದೆ ಆ ವಿಡಿಯೋ ಸರ್ಫೇಸ್ ಆಗಿ. ಸೊ ಐಡೆಂಟಿಫೈ ಮಾಡಿ ಸೆಕ್ಯೂರ್ ಮಾಡಿದ ನಂತರ ಮತ್ತಷ್ಟು ಅಪ್ಡೇಟ್ಸ್ನ ನಾನು ತಮಗೆ ತಿಳಿಸ್ಬಲ್ಲೆ. ಇವತ್ತು ಬೆಳಗ್ಗೆ ಸುಮಾರು 8-8:30 ಅಷ್ಟೊತ್ತಿಗೆ ಒಂದು 12 ಸೆಕೆಂಡಿನ ಒಂದು ವಿಡಿಯೋ ನಮ್ಮ ಗಮನಕ್ಕೆ ಬರುತ್ತೆ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಇದು ವೈರಲ್ ಆಗ್ತಾ ಇದೆ. ಆ ವಿಡಿಯೋ ನಿನ್ನೆ ಭದ್ರಾವತಿಯ ಮೆರವಣಿಗೆ ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತಂದು ವಿಡಿಯೋನ ಕ್ಲೈಮ್ ಮಾಡ್ತಾ ಇದ್ದಾರೆ. ಪ್ರೋ ಪಾಕಿಸ್ತಾನ್ ಸ್ಲೋಗನ್ಸ್ನ ಕೂಗಿದ್ದಾರೆ ಅಂತಲೂ ಕೂಡ ಆ ವಿಡಿಯೋನಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ.